ಇವತ್ತು ಏನು ಪುರಸ್ಕಾರ ಅಂತ ಇದೆ, ಈ ಪುರಸ್ಕಾರ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ವಿದ್ಯಾರ್ಥಿಗಳ ಒಂದು ಜವಾಬ್ದಾರಿಯನ್ನು ಕೂಡ ನಡೆಸುವಂತಹ ಒಂದು ಹಂತ ಇದು. ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಕಾರ್ಯ ಕೂಡ ಹೋಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಂತಾನೆ ನಾನು ಕೆಲವು ಹಿತನುಡಿಗಳನ್ನ ನಾನು ಶಿಕ್ಷಕಿಯಾಗಿ ಕಂಡುಕೊಂಡಂತಹ ನ್ಯೂನ್ಯತೆಗಳು ಹಾಗೂ ಒಂದು ಮೆಚ್ಚುಗೆಯ ವಿಷಯಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗಾಗಿ ಈ ಪುರಸ್ಕಾರವನ್ನ ಮಾಡ್ತಾ ಇರ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮಕ್ಕಳೇ, ಇಲ್ಲಿಗೆ ನಿಮ್ಮ ಒಂದು ಏನು ವಿದ್ಯಾಭ್ಯಾಸ ಮುಗಿಲಿಲ್ಲ, ಇನ್ನು ಮುಂದಿನ ಒಂದು ಹಂತಕ್ಕೆ ನೀವು ಹೋಗ್ತಾ ಇದ್ದೀರ. ಇಷ್ಟೇ ನಮಗೆ ಪುರಸ್ಕಾರವನ್ನ ಕೊಟ್ಟಿದ್ದಾರೆ. ನಾವು ಏನಿಲ್ಲ ಏನು ನಾವು ಮೆಚ್ಚುಗೆಯನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಬೆನ್ನು ತಟ್ಕೊಳ್ಳುವಂತಹ ಒಂದು ಸಂದರ್ಭ ಇದೆಲ್ಲ. ಯಾಕೆಂದ್ರೆ ಇನ್ನು ಹೆಚ್ಚಿನ ಜವಾಬ್ದಾರಿ ನಿಮಗೆ ಇದೆ. ಹಾಗೆ ನಿಮ್ಮ ಜವಾಬ್ದಾರಿ ಅಂದ್ರೆ ಈಗ ಸರ್ ಹೇಳ್ತಾ ಇದ್ದಾರೆ, ನಿಮ್ಮ ಪೋಷಕರು ಅಂದ್ರೆ ತಂದೆ ತಾಯಿಗಳಿಗೆ ಬಹಳಷ್ಟು ನಿಮ್ಮನ್ನ ಉನ್ನತ ಮಟ್ಟದಲ್ಲಿ ನೋಡೋಕೆ ಇಷ್ಟಪಡುವಂಥದ್ದು ಅಲ್ವಾ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಲ್ಲಿ ಮನಸ್ಸಿಗೆ ನೋವು ಮಾಡದಲೆ, ಮೋಸ ಮಾಡದೆ ನಿಮ್ಮ ಒಂದು ಜೀವನವನ್ನ ಬುದ್ಧಿ ಮಾಡ್ಕೋಬೇಕು, ಉನ್ನತೀಕರಣ ಮಾಡ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ವಿಚಾರವನ್ನ ನಿಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಕಂಡುಕೊಂಡಂತಹ ನ್ಯೂನತೆ, ಈಗಾಗಲೇ ನಾನು ಶಾಲೆಯಲ್ಲಿ ನಾನು ವೃತ್ತಿಯಾಗಿ ನಾನು ಶಿಕ್ಷಕಿ ಹೌದು, ಅದ್ರ ಜೊತೆಗೆ ನಾನು ಬಹಳಷ್ಟು ಖಾಸಗಿ ಶಾಲೆಗಳಿಗೆ ನಾನು ಒಂದು ಇತ್ತೀಚೆಗೆ ಒಬ್ಬರು KS ಅಧಿಕಾರಿ ಏರಿಯಾ, ಅವ್ರ ಹೆಸರು ಮರ್ತಿದ್ದೀನಿ, ವಯಸ್ಸಿನ ಅನುಗುಣ ಮರ್ತೋಗ್ತಾ ಇದೆ ಹೆಸರುಗಳು. ಹಾಗಾಗಿ ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಅವರು 3 ಪೋಸ್ಟ್ ಗ್ರಾಜುಯೇಷನ್ 3 ಸಬ್ಜೆಕ್ಟಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಅವ್ರು ಹೇಳ್ತಾ ಇದ್ರು, ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಹಳ್ಳಿಯಲ್ಲಿ ಓದಿದ್ದು, ನಾವು ಮನೆಗೆ ಬಂದ ತಕ್ಷಣ ಏನು ನಮ್ಮ ಅಪ್ಪ ಅಮ್ಮ ಏನು ಕೆಲಸ ಕಾರ್ಯ ಹೊರಗೋದು ಇಲ್ಲ ಇನ್ನೊಂದು ಏನು ಹಸು ನೋಡ್ಕೊಳ್ಳೋದು ಏನೋ ಒಂದು ಹೇಳೋದು. ಆದ್ರೂ ಕೂಡ ರಾತ್ರಿ ಮಧ್ಯರಾತ್ರಿವರೆಗೂ ನಾನು ಓದ್ತಾ ಇದ್ದೆ. ಅಂದ್ರೆ ಓದು ಆಸಕ್ತಿ